ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೈಸೂರಿನಲ್ಲಿ ಗಂಡನಿಂದ ಹೆಂಡತಿಯ ಕೊಲೆ ಮಾಡಲಾಗಿದೆ. ನಂಜನಗೂಡು ತಾಲೂಕಿನ ಕಳಲಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಕೌಟುಂಬಿಕ ಕಲಹದ ಹಿನ್ನೆಲೆ ಪತಿಯಿಂದ ಪತ್ನಿಯನ್ನ ಕೊಲೆ ಮಾಡಲಾಗಿದೆ. ಮೈಸೂರಿನಲ್ಲಿ ಗಂಡನಿಂದ ಹೆಂಡತಿಯ ಕೊಲೆಯಾಗಿರುವಂಥದ್ದು. ರೇಪಿಸ್ ಪಟ್ಟಿಯಿಂದ ಹೊಡೆದು ಪತಿ ಕೊಂದಿದ್ದಾನೆ. 13 ವರ್ಷಗಳ ಹಿಂದೆ ಸುಧಾ ಹಾಗೆ ಮಹೇಶ್ ಇವರ ವಿವಾಹವಾಗಿರುತ್ತೆ. ಪತ್ನಿ ಮನೆಗೆ ಬಂದು ಮಹೇಶ್ ಗಲಾಟೆಯನ್ನ ಮಾಡಿದ್ರು. ನಂಜನಗೂಡು ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿದೆ. ಕಳಲಿ ಗ್ರಾಮದ ದೊಡ್ಡ ಬೀದಿ ನಿವಾಸಿ ಸುಧಾ 30 ವರ್ಷದ ಮಹಿಳೆ ಮೃತಪಟ್ಟಿದ್ದಾರೆ. ಅವ್ರು ಯಾರು, ಏನು, ಯಾವಾಗ ಮದುವೆ ಆಗಿತ್ತು, ಏನು ಅಂತ ಹೇಳುವ? ಅವ್ರ ಮದುವೆಗೆ 15 ವರ್ಷ ಆಗಿತ್ತು ಸರ್. ಮದುವೆಗೆ ಚೆನ್ನಾಗಿ ಮಲ್ಲಳ್ಳಿಲೇ ಅವರು ಇದ್ದಿದ್ದು. ಹುಡುಗಿ ನಮ್ಮೂರಲ್ಲೇ ಇದ್ದಿದ್ದು ಕಳಲೆಯಲ್ಲಿ. ಅವ್ರು ಇದ್ದಿದ್ದು ಕರಳವಾಡಿ ಅಂತ ಅವ್ರ ಊರ ಹೆಸರು. ಆದರೆ ಅವರಿಬ್ಬರು ಮಲ್ಲಳ್ಳಿಲೇ ಇದ್ದಿದ್ದು. ಒಟ್ಟಿನಲ್ಲಿ ಮದುವೆ ಆಗಿ ಇಲ್ಲಿಗೆ ಬಂದ್ಬಿಟ್ಟಿದ್ರು ಕರಳವಾಡಿಗೆ. ಒಟ್ಟಿನಲ್ಲಿ ಒಂದೇ ಊರು ಮಲ್ಲಳ್ಳಿ. ಮದುವೆಗೆ ಎಷ್ಟು ವರ್ಷ ಆಗಿತ್ತು? 15 ವರ್ಷ ಆಗೈತೆ ಸರ್. ಜೊತೆಗೆ ಇದ್ರು. ಮಕ್ಕಳೆಲ್ಲ ಚೆನ್ನಾಗಿ ಅವರೆಲ್ಲ ದೊಡ್ಡವರಾಗೋ ತನಕ ಜೊತೆಲೇ ಇದ್ರು. ಈಗ ಒಂದು 2 ವರ್ಷದಿಂದ ಸ್ವಲ್ಪ ಜಗಳ ಹಿಂಗಾಗಿ ಅವಳು ನಮ್ಮೂರಿಗೆ ಬಂದ್ಬಿಟ್ಟಿದ್ಲು ರಜ್ಜಿ ಮನೆಗೆ. ಅದರಿಂದಾಗಿ ಅವಳು ಇಲ್ಲೇ ಇದ್ದಿದ್ದು. ಅವ್ರ ಮನೆಯವ್ರು ಬರ್ತಿರ್ಲಿಲ್ಲ. ಇವಾಗ ಬೆಳಗ್ಗೆ ನಾವು ಕೆಲ್ಸಕ್ಕೆ ಹೋಗಿದ್ದು. ಬೆಳಗ್ಗೆ ನಮ್ಗೆ ಗೊತ್ತಾದಾಗ ನ್ಯೂಸ್ ಗೊತ್ತಾದಾಗ ಗಲಾಟೆ ಏನು ವಿಚಾರಕ್ಕೆ ಏನು ಅಂತ ನನಗೂ ಗೊತ್ತಿಲ್ಲ ಸರ್. ನಮ್ಮ ಅಮ್ಮಂಗೂ ನಮ್ಮ ಅಪ್ಪಂಗೂ ಜಗಳ ಆಗಿತ್ತು. ಅದರಿಂದ ಅವರು ಕೊಲೆ ಬೆದರಿಕೆ ಆಗ್ತಿದ್ರು. ತುಂಬ ಡ್ರಿಂಕ್ಸ್ ಮಾಡ್ತಿದ್ರು. ಅದು ಸಾಲ ಆಗಿತ್ತು. ಅದಕ್ಕೂ ಆ ಕಾರಣಕ್ಕೆ ಅವ್ರಿಗೆ ಜಗಳ ಆಗಿದ್ದು. ಅದಕ್ಕೆ ನಾವು ನಮ್ಮ ಅಮ್ಮನ ತಾಯಿ ಮನೇಲಿ ಕರ್ಕೊಬಂದು ಇರಿಸ್ಕೊಂಡ್ವಿ. ಅವರು 2 ವರ್ಷದಿಂದ ನಮ್ಮ ಅಮ್ಮನ ನೋಡಿ ಸರ್. ಬೆಳಗ್ಗೆ ನಾನು ಗ್ರಾಮ ಪಂಚಾಯತಿ ಮೆಂಬರ್ ಸರ್. ಕಳಲೆ 3ನೇ ವಾರ್ಡ್ ಗ್ರಾಮ ಪಂಚಾಯತಿ ಮೆಂಬರು. ವಾಕೌಟ್ ಬರಬೇಕಾದ್ರೆ ನಮ್ಮ ಮನೆ ಹತ್ರ ಏನೋ ಗಲಾಟೆ ಆಗಿದೆ ಬನ್ನಿ ಅಂತ ಜನ ಕರೆದ್ರು. ಏನಾಗಿದೆ ಅಂತ ನೋಡ್ಬೇಕಾದ್ರೆ ಹುಡುಗಿ ಆ ಕಡೆ ಚಿರಿಕಂಡು ಬಿದ್ದೋಗ್ಬಿಡಿ ಸರ್. ಹಾಗೆ ಯಾರು